ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇನ್ನೇನು ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಅದಕ್ಕೆ ಸೀರೆ ಉಡೋದು ಹೇಗಂತ ನಾನು ತೋರಿಸ್ತೀನಿ ನಿಮ್ಗೆ. ಈಸಿಯಾಗಿ ಬೇಗನೆ ಆಗುತ್ತೆ, ಜೊತೆಗೆ ಯಾವ್ದು ಸಪೋರ್ಟ್ ಇಲ್ಲದೆ ನಾವು ಒಬ್ಬರೇ ಉಡಿಸ್ಬೋದು. ಬನ್ನಿ ಹೇಗೆ ಉಡಿಸೋದು ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಫ್ರೆಂಡ್ಸ್ ನೋಡಿ, ಈ ಥರ ಇವಾಗ ಸೀರೆ ನೀಟಾಗಿ ಎಲ್ಲ ಫುಲ್ ಅಳ್ಕೊಂಡ್ಬಿಟ್ಟು ಎಲ್ಲ ಓಪನ್ ಮಾಡಿಕೊಂಡು ಸೀರೆನ ಫೋಲ್ಡ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಸೀರೆ ಪೂರ್ತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ. ಪೂರ್ತಿ ಸೀರೆನೂ ನಾವು ಇದೇ ಥರ ನೆರಿಗೆ ಹಾಕ್ಕೋಬೇಕು. ಜಾಸ್ತಿ ನೆರಿಗೆ ಬಂದಾಗ ನಮಗೆ ಬ್ಯಾಲೆನ್ಸ್ ಸಿಗಲ್ಲ ಇಟ್ಕೊಳ್ಳೋಕೆ, ಅದಕ್ಕೋಸ್ಕರ ಈ ಕ್ಲಿಪ್ ಹಾಕ್ಕೊಂತೀನಿ. ಇವಾಗ ಎಲ್ಲ ಸೆರಗಾಕಿದ್ದಾಯ್ತು ಫ್ರೆಂಡ್ಸ್. ಎಲ್ಲ ನೆರಿಗೆ ಹೊಯ್ಕೊಂಡೆ. ಇವಾಗ ಫಸ್ಟು ನಾವು ಕಳಸಕ್ಕೆ ಬ್ಲೌಸ್ ಹಾಕ್ಬಿಡೋಣ ಮೊದಲು, ಆಮೇಲೆ ಈ ಸೀರೆ ಎತ್ಕೊಂಡು ಹಾಕ್ಕೊಳ್ಳೋಣ. ಬ್ಲೌಸ್ ಪೀಸಲ್ಲಿ ನಾವು ಈ ಕಡ್ಡಿ ಕಟ್ಟಿದ್ದೀನಲ್ಲ ನೋಡಿ, ಈ ಥರ ಕಡ್ಡಿ ಕಟ್ಕೊಂಡಿದ್ದೀನಿ. ಇದನ್ನ ಕವರ್ ಮಾಡ್ಕೊಳ್ಳೋಣ ಕಡ್ಡಿನ.
ಓಕೆ, ಇವಾಗ ಕಡ್ಡಿಗೆ ನಾವು ಬ್ಲೌಸ್ನ ಕವರ್ ಮಾಡ್ಕೊಂಡಿದ್ದೀನಿ. ಇವಾಗ ಸೀರೆ ನಾವು ಕ್ಲಿಪ್ ಹಾಕಿದ್ವಲ್ಲ ಅದನ್ನು ಸಹ ಹಾಕ್ಕೊಂಬಿಡೋಣ. ನೋಡಿ, ಈ ಸೆರಗಿರುತ್ತಲ್ಲ, ಸೆರಗನ್ನ ನಾವು ಮದ್ದಿಗೆ ತಗೊಳ್ಳೋಣ. ಮದ್ದಿಗೆ ಬರೋ ಥರ ನೋಡಿ, ಸೆರಗನ್ನ ನಾವು ಮಧ್ಯೆ ಬರೋ ಥರ ತೊಗೊಂಡು ಜಸ್ಟ್ ಫೋಲ್ಡ್ ಮಾಡಿರೋದನ್ನ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮ ಹತ್ರ ಡಾಗ್ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ. ಹಿಂಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಜಸ್ಟ್ ಹಿಂಗೆ ನಾನು ನೆರಿಗೆ ಕಟ್ಟಿದ್ದನ್ನ ಮದ್ದಿಗೆ ತೊಗೊಂಡು ಈ ಥರ ಹಾಕಿದ್ದೀನಿ. ಜಸ್ಟ್ ಡಾಗ್ ನಮ್ಮ ಹತ್ರ ಯಾವ್ದು ಇರುತ್ತೋ ಅದನ್ನ ಮದ್ದಿಗೆ ಕಟ್ಕೊಂಡಿದ್ದೀನಿ. ಇವಾಗ ಕ್ಲಿಪ್ಪೆಲ್ಲ ತೆಗೆದು ಬಿಡೋಣ. ಕ್ಲಿಪ್ಪೆಲ್ಲ ತೆಗೆದು ನೆರಿಗೆನೆಲ್ಲ ತುಂಬ ಹತ್ತತ್ರವಾಗಿ, ತುಂಬ ದೂರ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಹತ್ತತ್ರವಾಗಿ ನೀಟಾಗಿ ಜೋಡಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ತುಂಬ ಈಸಿಯಾಗಿ ಬೇಗನೆ ಆಗೋಯ್ತು. ನೋಡಿ, ಎಲ್ಲ ಒಂದೇ ಫುಲ್ ಲೆವೆಲ್ ಆಗಿದೆ ಎಲ್ಲ ಕಡೆನೂ. ಇಷ್ಟೇ ಫ್ರೆಂಡ್ಸ್, ನಾವಿಲ್ಲಿ ನೋಡಿ ತೆಂಗಿನಕಾಯಿ ತಿನ್ನಲ್ವಾ, ಇದಕ್ಕೆ ನಮ್ಮ ಮುಖವಾಡ ಇಟ್ಕೊಂಡು ಆಮೇಲೆ ನಾವು ಕಿವಿಗೆ ಬೇಕಾ ಅಥವಾ ಬಳೆ ಇಲ್ಲಿಗೆ ಹಾಕೋಬಹುದು. ಬೇಕಂದ್ರೆ ಡೆಕೋರೇಷನ್ ನಮ್ಗೆ ಯಾವ ತರ ಬೇಕಾದ್ರೂ ಈ ಸೈಡಲ್ಲಿ ಬಾಳೆ ತಂದು ಎಲ್ಲ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಗೋಯ್ತಲ್ಲ. ಓಕೆ ಫ್ರೆಂಡ್ಸ್, ನಮ್ಗೆ ಯಾವ ತರ ಸರ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹಾಕೋಬಹುದು. ಇವಾಗ ನೋಡಿ, ಜಡೆ ಜಸ್ಟ್ ಹಿಂಗೆ ಹಾಕೊಂಡು ನೋಡಿರಲ್ಲ, ಈಸಿಯಾಗಿ ತುಂಬ ಸಿಂಪಲ್ ಆಗಿ ಬೇಗನೆ ಆಗೋಯ್ತು ಸ್ಯಾರಿ ಉಡ್ಸೋದು. ನೋಡಿ, ನಾನು ಹೇಗೆ ಉಡ್ಸೋದು ಅಂತ ಜಸ್ಟ್ ತೋರಿಸಿದ್ದೀನಿ. ನಾವು ಇಲ್ಲಿಗೆ ನಮ್ಮ ಮುಖವಾಡ, ಬೆಳ್ಳಿ ಮುಖವಾಡ ಇದೆ, ಅದನ್ನ ಇಟ್ಕೊಂಡು ನಾವು ಹೂವಿನ ಅಲಂಕಾರ ಎಲ್ಲ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ಚಿಕ್ಕ ಜಾಗದಲ್ಲೇ ಆರಾಮಾಗಿ ಈಸಿಯಾಗಿ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲೂ ಚೆನ್ನಾಗಿ ಬಂತು ಸ್ಯಾರಿ. ಸೊ ಒಂದು ಟೈಪ್ ಆಯಿತು. ಇನ್ನೊಂದು ಟೈಪ್ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಟೈಪ್ ಅಂತ ಬನ್ನಿ ನೋಡೋಣ. ಇವಾಗ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಹೇಗಿತ್ತು ನಾನು ಸ್ಯಾರಿ ಉಡ್ಸಿರೋದು, ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ. ಸೊ ನಿಮ್ಮ ಕಮೆಂಟ್ಸಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ. ಓಕೆ, ಇವಾಗ ಯಾವ ಥರ ಸೀರೆ ಉಡೋದಂತ ತೋರ್ಸೋಣ. ಇನ್ನೊಂದು ಟೈಪು ಬನ್ನಿ. ಅರಿನ ನಾವು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ. ನೋಡಿ, ಫುಲ್ ನೀಟಾಗಿ ಎಲ್ಲ ಸೀರೆನೂ ಫುಲ್ಲು ಲಾಸ್ಟಿಗೆ ಸೆರಗು ಹಾಕೊಂತೀವಲ್ಲ ಅದನ್ನ ಬಿಟ್ಟು ಅಲ್ಲಿವರೆಗೂ ಫುಲ್ ಫೋಲ್ಡ್ ಮಾಡ್ಕೊಂಡ್ಬಿಡೋಣ. ಫೋಲ್ಡ್ ಮಾಡಿದ್ದಾಯ್ತಲ್ಲ. ನೋಡಿ, ಸ್ಯಾರಿನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಈ ಥರ ಹಿಂಗೆ ನೀವ್ಕೊಂಡಿದ್ದೀನಿ. ಜಸ್ಟ್ ಒಂದು ಐರನ್ ಥರ ಒಂದು ಫೋಲ್ಡ್ ಬರಲಿ ನೀಟಾಗಿ ಅಂತ. ಇವಾಗ ನೋಡಿ, ಫೋಲ್ಡ್ ಮಾಡ್ಕೊಂಡಿದ್ರಲ್ಲ ಈ ಥರ ಫುಲ್ ಎಲ್ಲ ಸೀರೆನೂ ಫಸ್ಟಿಂದ ಲಾಸ್ಟ್ವರೆಗೂ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆ ಹಾಕ್ಕೊಳ್ಳೋಣ. ನಮ್ಮ ಕೈ ಅಳತೆವರೆಗೂ ನೆರಿಗೆ ಹಾಕ್ಕೊಳ್ಳೋಣ ಇಷ್ಟಕ್ಕೆ.
ಸೀರೆ ಸೆರಗು ಬರುತ್ತಲ್ಲ ಅಲ್ಲಿವರೆಗೂ ನಾವು ಇದೇ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಎಲ್ಲ ಸೆರಗು ಇದೇ ಥರ ಇರಲಿ, ಫುಲ್ ಎಲ್ಲ ನೆರಿಗೆನೂ ಒಂದೇ ಈಕ್ವಲ್ ಆಗಿರಲಿ. ನಾವು ಬೇಕಂದ್ರೆ ಇದು ನಮಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂದರೆ ಒಂದು 2-3 ನೆರಿಗೆಗಳಿಗೆ ಕ್ಲಿಪ್ ಹಾಕೋಬೋದು. ಈ ಥರ ಕ್ಲಿಪ್ ಹಾಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇವಾಗ ಸೀರೆ ಸೆರಗು ಬರೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ಇದೇ ಥರ ಫೋಲ್ಡಿಂಗು. ಓಕೆ, ಸಾಕಾಗುತ್ತೆ ಇಷ್ಟು. ನೋಡಿ, ಎಲ್ಲ ಸೆರಗುಗಳದ್ದು ಫೋಲ್ಡಿಂಗ್ ಆಗಿ ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ. ನಮಗೆ ಅವಾಗ ಎಲ್ಲೂ ಬ್ಯಾಲೆನ್ಸ್ ತಪ್ಪಲ್ಲ, ನೀಟಾಗಿರುತ್ತೆ. ಓಕೆ, ಇವಾಗ ಬಿಂದಿಗೆ ಉಡಿಸ್ಬಿಡೋಣ. ಓಕೆ, ನೋಡ್ತಾ ಇದ್ದೀರಲ್ಲ, ಫುಲ್ ಫೋಲ್ಡಿಂಗ್ ಆಗಿರೋದೆಲ್ಲ ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ. ನೋಡಿ, ಸೆರಗು ಈ ಕಡೆ ನಮಗೆ ಲೆಫ್ಟಿಗೆ ಬರಬೇಕು. ಸೊ ಹಿಂಗೆ ಲೆಫ್ಟಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬಿಂದಿಗೆಯಲ್ಲಿ ಆಮೇಲೆ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೋಬೇಕು. ನಾನಿವಾಗ ಜಸ್ಟ್ ಇವಾಗ ಸದ್ಯಕ್ಕೆ ಖಾಲಿ ಬಿಂದಿಗೆ ಇಡ್ತಾ ಇದ್ದೀನಿ. ಸೊ ನೋಡ್ತಾ ಇರಲ್ಲ, ಎಲ್ಲ ಕ್ಲಿಪ್ ಹಾಕ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಬಿಂದಿಗೆಯಲ್ಲಿ ನೀರು ಇಟ್ಟಿರ್ತೀವಲ್ಲ, ಹಂಗಾಗಿ ನಮಗೆ ಮುಂದೆ ಜಗ್ಗಲ್ಲ ಇದು ಕಟ್ಟಿದ್ರೆ. ಸೊ ಹಂಗಾಗಿ ನೀರು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬಿಂದಿಗೆಯಲ್ಲಿ. ಇವಾಗ ಕಟ್ಕೊಳ್ಳೋಣ. ನಾನು ಎಲ್ಲ ಈಕ್ವಲ್ ಆಗಿ ಇಟ್ಕೊತಾ ಇಲ್ಲ, ಸಮನಾಗಿ ಇಟ್ಕೊತಾ ಇಲ್ಲ. ಯಾಕೆಂದ್ರೆ ನೆರಿಗೆ ಸ್ವಲ್ಪ ಅಗಲ ಬರಬೇಕಲ್ವಾ, ಅದಕ್ಕೋಸ್ಕರ ಒಂದು ಮುಂದೆ ಇಡ್ತೀನಿ, ಒಂದು ಹಿಂದೆ ಇಡ್ತೀನಿ, ಆ ಥರ ಇಟ್ಟು ಕಟ್ಕೊಳ್ಳೋಣ. ಹಿಂಗೆ ನೋಡಿ, ಈ ಥರ ಒಂದು ಹಿಂದೆ ಒಂದು ಮುಂದೆ ಕಟ್ಕೊಳ್ಳೋದ್ರಿಂದ ಇಲ್ಲಿ ನೆರಿಗೆ ನಮಗೆ ಮುಂದೆ ಜಾಸ್ತಿ ಬರ್ತವೆ. ಅವಾಗ ಜಾಸ್ತಿ ಬರೋ ಥರ ಕಾಣಿಸುತ್ತೆ. ನೀಟಾಗಿ ಆರಾಮಾಗಿ ತೊಗೊಬೋದು ನಾವು. ಇವಾಗ ಒಂದು ದಾರ ತಗೊಂಡು ಕಟ್ಕೊಂಡ್ಬಿಡೋಣ. ಸ್ವಲ್ಪ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ ದಾರ ತಗೊಂಡು ಟೈಟಾಗಿ ಕಟ್ಟಿದ್ದೀನಿ. ಇವಾಗ ಒಂದೊಂದೇ ಕ್ಲಿಪ್ಗಳನ್ನ ಬಿಚ್ತಾ ಹೋಗೋಣ. ಸೊ ಕ್ಲಿಪ್ ಬಿಚ್ಚೋದಕ್ಕೂ ಮೊದಲು ಈ ನೆರಿಗೆ ಹಾಕೊಂಡ್ಬಿಡೋಣ ಚಿಕ್ಕದಾಗಿ. ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಹಾಕೋಬಹುದು.
ನಾವು ಹೆಂಗೆ ಸೆರಗು ಹಾಕೋತೀವೋ ಅದೇ ಥರ ನೋಡಿ, ಒಂದು ಈ ಕಡೆ ಬರಬೇಕು, ಇನ್ನೊಂದು ಈ ಕಡೆ ಬರಬೇಕಾಗುತ್ತೆ. ಈಗೊಂದು ಪಿನ್ ಹಾಕೊಂಬಿಡೋಣ. ಸೇಫ್ಟಿ ಪಿನ್ ಇಲ್ಲಿಗೊಂದು ಚಿಕ್ಕದಾಗಿ ನನಗೆ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ 2 ಪಿನ್ ಹಾಕಿದ್ದೀನಿ ನೋಡಿ. ಇಲ್ಲಿಂದ ಹಿಂಗೆ ತೊಗೊಂಬಂದು ಜಸ್ಟ್ ಹಿಂಗೆ ಹಾಕ್ಕೊಳ್ಳೋದು. ಸೊ ಇವಾಗ ಇದೀಗೆ ಇರಲಿ. ಇವಾಗ ಬ್ಲೌಸ್ ಹಾಕೊಂಬಿಡೋಣ. ಬ್ಲೌಸ್ ಹಾಕೊಂಡು ಆಮೇಲೆ ಕ್ಲಿಪ್ ಎಲ್ಲ ಬಿಚ್ಚೋಣ. ಫಸ್ಟೇ ಕ್ಲಿಪ್ ಬಿಚ್ಚಿದ್ರೆ ಬ್ಲೌಸ್ದೆಲ್ಲ ಹಾಳಾಗೋಗ್ಬಿಡುತ್ತೆ. ಬ್ಲೌಸ್ ಇರುತ್ತಲ್ಲ, ಬ್ಲೌಸ್ನ ಈ ತರ ಮಡ್ಚ್ಕೊಂಡ್ಬಿಡೋಣ, ಬಾರ್ಡರ್ ಕಾಣೋ ತರ. ಜಸ್ಟ್ ಆ ಬ್ಲೌಸ್ನ ಈ ತರ ಕವರ್ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ. ಈ ತರ ಕವರ್ ಮಾಡ್ಕೊಳ್ಳೋಣ. ನಾವು ಇದೇ ಬ್ಲೌಸ್ಗೆ ಬಳೆ ಹಾಕೊಂಡ್ಬಿಡ್ತೀವಿ. ಬಳೆಗೆ ನಾನು ಕೋಲೆಲ್ಲ ಇಡಕ್ ಹೋಗಲ್ಲ, ಜಸ್ಟ್ ಇದಕ್ಕೇನೆ ಬಳೆ ಹಾಕೊಳ್ತೀವಿ. ಇವಾಗ ಸ್ಯಾರಿ ಇದನ್ನ ನಿಲ್ಸಿದ್ವಲ್ಲ, ಸೊ ಇದಕ್ಕೆ ಬೇಕಾದ್ರೆ ನಾವು ಇದು ಎಷ್ಟು ಉದ್ದ ಬೇಕಾದ್ರೂ ನಾವು ಅಷ್ಟು ಉದ್ದ ತಗೋಬಹುದು. ಇಲ್ಲಿ ಬಿಚ್ಚಿರ್ತೀವಲ್ವಾ, ಇಲ್ಲಿ ಕ್ಲಿಪ್ ಹಾಕಿರ್ತೀವಲ್ವಾ, ಈ ಕ್ಲಿಪ್ನ ಬಿಚ್ಚಿಬಿಟ್ಟು ಒಂದೇ ಒಂದು ನೆರಿಗೆ ಈ ತರ ಬಿಚ್ಕೊಂಡ್ರೆ ಸೊ ನೋಡ್ತಾ ಇದೀರಲ್ಲ, ಈಗ ಬ್ಲೌಸ್ ಈ ತರ ಹಾಕೊಂಡಿದೀನಿ. ಸೆರಗು ಈ ಕಡೆಯಿಂದ ಬಂದು ನಮ್ಗೆ ಈ ಕಡೆಯಿಂದ ಬರುತ್ತೆ ನಮ್ಗೆ. ಇವಾಗ ಕ್ಲಿಪ್ ಎಲ್ಲ ಬಿಚ್ಬಿಡೋಣ. ನಾವು ಹಾಕಿದ್ವಲ್ಲ ಕ್ಲಿಪ್ಗೆಲ್ಲ ತೆಗೆದು ಬಿಡೋಣ ಕ್ಲಿಪ್ಗಳನ್ನ. ಈ ಫೋಲ್ಡಿಂಗ್ ಇರುತ್ತಲ್ಲ, ಆ ಫೋಲ್ಡಿಂಗ್ ಜಸ್ಟ್ ನಮ್ಗೆ ಹಾಗೆ ಕಾಣಿಸೋ ಥರ ಫೋಲ್ಡಿಂಗ್ ಕಾಣಿಸೋ ಥರ ನೀಟಾಗಿ ಮಾಡ್ಕೊಳ್ಳೋಣ ನನಗೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಒಳಗಡೆ ನೆರಿಗೆ ಹೋಗಿರುತ್ತಲ್ಲ, ಅದು ಸ್ವಲ್ಪ ಹಿಂಗೆ ಒತ್ತಾಗೆ ತುಂಬ ಡಿಸ್ಟೆನ್ಸ್ ಬೇಡ, ತುಂಬ ದೂರಕ್ಕೆ ಎಲ್ಲ ಒಳಗಡೆ ಹೋಗಿರೋ ನೆರಿಗೆ ಎಲ್ಲ ಹಿಂಗೆ ಆಚೆ ಕಾಣೋ ಥರ ತೆಗೆದ್ರೆ ಸಾಕು ಅಷ್ಟೇ. ಸಿಂಪಲ್ಲಾಗೆ ನಾನು ಇದೇ ಥರ ಮಾಡ್ತೀನಿ ವರ್ಷ. ಬೇಗನೆ ಆಗೋಗುತ್ತೆ, ಸಿಂಪಲ್ ಆಗಿರುತ್ತೆ, ಒಬ್ಬರೇ ಮಾಡ್ಕೋಬೋದು, ಯಾರ್ದು ಹೆಲ್ಪ್ ಇಲ್ಲದೆ. ಸೊ ಇವಾಗ ಇದಕ್ಕೆ ತೆಂಗಿನಕಾಯಿ ಇಟ್ಕೊಳ್ಳೋಣ. ಜೊತೆಗೆ ಈ ದಾರ ಕಾಣದೇ ಇರೋ ಥರ ನಾವು ಅಲಂಕಾರಕ್ಕೆ ಏನಾದರೂ ಸರ, ಬಳೆ ಆ ಥರದ್ದೆಲ್ಲ ಹಾಕ್ಕೊಳ್ಳೋಣ. ಬಳೆಗಳೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಈ ಬ್ಲೌಸಿಗೆ. ಇವಾಗ ಇದಕ್ಕೆ ತೆಂಗಿನಕಾಯಿ ಇಟ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈ ಬ್ಲೌಸ್ ಪೀಸಿಗೆ ನಾನು ಬಳೆ ಹಾಕ್ಕೊಂತೀನಿ. ಇಲ್ಲಿಗೆ ಡಾಗ್ ಹಾಕೊಂಡು ನಾವು ಯಾವುದೇ ಥರ ಸರ ಬೇಕು, ಅಲಂಕಾರಕ್ಕೆ ಯಾವುದೇ ಥರ ಸರಗಳನ್ನ ಬೇಕಾದ್ರೆ ಈ ಥರ ಹಾಕೋಬಹುದು. ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಇಲ್ಲಿಗೆ ಮುಖವಾಡ ಕಟ್ಕೋಬಹುದು. ಚಿಕ್ಕ ಮುಖವಾಡ, ಕಾಯಿಗೆ ತಕ್ಕನದ್ದು, ನಾವು ಮುಖವಾಡಕ್ಕೆ ತಕ್ಕನದ್ದು ಕಾಯಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಜಡೆನೂ ಅಷ್ಟೇ ನೋಡಿ, ಎಷ್ಟು ಈ ತರ ಮುಂದೆ ಬಿಟ್ಕೊಂಡು ಕಟ್ಕೊಂಡ್ರೆ ಆಯ್ತು. ಸಿಂಪಲ್ ಆಗಿ ಲಕ್ಷ್ಮಿ ಸೀರೆ ಉಡ್ಸೋದು ಆಗೋಯ್ತು. ಜಸ್ಟ್ ಒಂದು 10 ಮಿನಿಟ್ಸ್ ಇರುತ್ತೆ ಅಷ್ಟೇ. 10 ಮಿನಿಟ್ಸ್ ಅಲ್ಲಿ ಅವಾಗಲೇ ಉಡ್ಸಿ ಅವಾಗಲೇ ಕಟ್ಬಿಡ್ಬೋದು, ಒಬ್ಬರೇ ಮಾಡ್ಕೋಬಹುದು, ಯಾರ್ದು ಸಪೋರ್ಟ್ ಇಲ್ಲದೆ. ನಾವಿಲ್ಲಿ ಸೈಡಿಗೆ ಬಾಳೆಕಂದು ಇಟ್ಕೊಂಡು ಆರಾಮಾಗಿ ನಾವು ಮಾವಿನೆಲೆ ಕಟ್ಕೊಂಡೆಲ್ಲ ಅಲಂಕಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಾಗ.